ನಾವು ಇವತ್ತು ಕ್ಯಾಲೋರೀಸ್ ಅಂದರೆ ಏನು ಅಂತ ತಿಳಿದುಕೊಳ್ಳುವ. ಫಾರ್ ಎಕ್ಸಾಂಪಲ್, ನೀವು ರನ್ನಿಂಗ್ ಮಾಡ್ತೀರಾ, ಜಿಮ್ಮಿಗೆ ಹೋಗ್ತೀರಾ ಅಥವಾ ಏನಾದರೂ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡ್ತೀರಾ. ಆ ಟೈಮಲ್ಲಿ ಏನಾಗುತ್ತೆ ಅಂದರೆ ನಿಮ್ಮದು ಕ್ಯಾಲರೀಸ್ ಬರ್ನ್ ಆಗುತ್ತೆ, ನಿಮ್ಮ ಬಾಡಿ ಕ್ಯಾಲರೀಸ್ ಬರ್ನ್ ಮಾಡುತ್ತೆ. ಆವಾಗ ಏನಾಗುತ್ತೆ ಅಂದರೆ ನಿಮಗೆ ಎಕ್ಸ್ಟ್ರಾ ನೀವು ಆ ಫಿಸಿಕಲ್ ಆ್ಯಕ್ಟಿವಿಟಿ ಕಂಟಿನ್ಯೂ ಮಾಡಲಿಕ್ಕೆ ನಿಮಗೆ ಕ್ಯಾಲರೀಸ್ ಬೇಕಾಗುತ್ತೆ, ಎನರ್ಜಿ ಬೇಕಾಗುತ್ತೆ. ಆ ಎನರ್ಜಿ ಎಲ್ಲಿಂದ ಸಿಗುತ್ತೆ ಅಂದರೆ ಫುಡ್ ಸಿಗುತ್ತೆ. ಫುಡ್ಡು ನಿಮಗೆ ಕ್ಯಾಲರೀಸ್ ಕೊಡುತ್ತೆ. ಸೊ ದೇರ್ ಆರ್ 3 ಟೈಪ್ ಆಫ್ ಕ್ಯಾಲರೀಸ್. ಒಂದು ನ್ಯೂಟ್ರಲ್ ಕ್ಯಾಲರೀಸ್ ಇರುತ್ತೆ, ಮತ್ತೊಂದು ಪಾಸಿಟಿವ್ ಕ್ಯಾಲರೀಸ್ ಇರುತ್ತೆ, ನೆಗೆಟಿವ್ ಕ್ಯಾಲರೀಸ್ ಇರುತ್ತೆ. ನೆಗೆಟಿವ್ ಕ್ಯಾಲರೀಸ್ ಏನಂದರೆ, ನೀವು ಕ್ಯಾಲರೀಸನ್ನು ಫುಡ್ಡಿಂದ ನೀವು ಕಮ್ಮಿಯಾಗಿ ಕನ್ಸ್ಯೂಮ್ ಮಾಡ್ತೀರಾ, ಬಟ್ ನೀವು ಫಿಸಿಕಲ್ ಆ್ಯಕ್ಟಿವಿಟಿ ರನ್ನಿಂಗ್ ಎಲ್ಲ ಜಾಸ್ತಿ ಮಾಡ್ತೀರಾ. ಈ ಟೈಮಲ್ಲಿ ಏನಾಗುತ್ತೆ ಅಂದರೆ ನಿಮ್ಮ ವೆಯ್ಟ್ ಲಾಸ್ ಆಗುತ್ತೆ. ಸೊ ನೆಕ್ಸ್ಟ್ ಈಸ್ ನ್ಯೂಟ್ರಲ್ ಕ್ಯಾಲರೀಸ್. ನೀವು ಫುಡ್ಡಿಂದ ಕ್ಯಾಲರೀಸನ್ನು ಮತ್ತು ನೀವು ಫಿಸಿಕಲ್ ಆ್ಯಕ್ಟಿವಿಟಿ ಕ್ಯಾಲರೀಸನ್ನು ನೀವು ಸೇಮ್ ಆಗಿ ಬರ್ನ್ ಮಾಡ್ತೀರಿ. ನೀವು ಫುಡ್ಡಿಂದಲೂ ಕೂಡ ಸೇಮ್ ಅಮೌಂಟ್ ಆಫ್ ಕ್ಯಾಲರೀಸ್ ಸಿಗುತ್ತೆ. ನೀವು ಎಷ್ಟು ಕ್ಯಾಲರೀಸ್ ನೀವು ಇಂಟೇಕ್ ಮಾಡ್ತೀರೋ ಅಷ್ಟು ಕ್ಯಾಲರೀಸನ್ನು ನೀವು ಬರ್ನ್ ಕೂಡ ಮಾಡ್ತೀರಿ. ಆ ಟೈಮಲ್ಲಿ ಏನಾಗುತ್ತೆ ಅಂದರೆ ನಿಮ್ಮ ವೆಯ್ಟ್ ರಿಮೈನ್ಸ್ ಸೇಮ್, ನಿಮ್ಮದು ವೆಯ್ಟ್ ರಿಮೈನ್ಸ್ ಸೇಮ್ ಆಗುತ್ತೆ. ಸೊ ಪಾಸಿಟಿವ್ ಕ್ಯಾಲರಿ ಅಂದರೆ ನೀವು ಕ್ಯಾಲರೀಸನ್ನು ಜಾಸ್ತಿ ಇಂಟೇಕ್ ಮಾಡ್ತೀರಾ, ಬಟ್ ಫಿಸಿಕಲ್ ಮೂಮೆಂಟನ್ನು ಕಮ್ಮಿ ಮಾಡ್ತೀರಾ. ಆವಾಗ ಏನಂತ ಎಕ್ಸ್ಟ್ರಾ ಎನರ್ಜಿ, ಎಕ್ಸ್ಟ್ರಾ ಕ್ಯಾಲರೀಸ್ ಇರುತ್ತೆ, ಅದು ಮಸಲ್ಸಲ್ಲಿ ಸ್ಟೋರ್ ಆಗುತ್ತೆ ಮತ್ತು ಫ್ಯಾಟಾಗಿ ಸ್ಟೋರ್ ಆಗುತ್ತೆ. ಇನ್ನೊಂದು ಕೇಸ್ ಇರುತ್ತೆ, ನೀವು ಕ್ಯಾಲರೀಸನ್ನು ಜಾಸ್ತಿಯಾಗಿ ಇಂಟೇಕ್ ಮಾಡ್ತೀರಾ, ಬಟ್ ನೀವು ಫಿಸಿಕಲ್ ಆ್ಯಕ್ಟಿವಿಟಿ ಮಾಡೋದೇ ಇಲ್ಲ. ಆವಾಗ ಏನಾಗುತ್ತೆ ಅಂದರೆ ನಿಮ್ಮ ಆ ಎಲ್ಲ ಕ್ಯಾಲರೀಸ್ ಎಲ್ಲ ಫ್ಯಾಟಾಗಿ ಕನ್ವರ್ಟ್ ಆಗುತ್ತೆ. ಸೊ ಆವಾಗ ನೀವು ದಪ್ಪ ಆಗ್ತೀರಾ, ವೆಯ್ಟ್ ಗೇನ್ ಆಗ್ತೀರಾ.